ಮಿತ್ರ ಅವ್ರ ಪ್ರಾಣ ಕಾಪಾಡೋದೇ ನನ್ ಧರ್ಮ ಅಂತ ನಾನಲ್ಲಿ ಹೋಗಿದ್ದು. ಆದ್ರೆ ಅಲ್ಲಿ ನಿಂತ್ಕೋ. ನಿನ್ ಜಾತಕದಿಂದನೇ ಮಿತ್ರಂಗೆ ಹೆಜ್ಜೆ ಹೆಜ್ಜೆಗೂ ಆಪತ್ತು. ನೀನು ಮಿತ್ರನಿಂದ ಎಷ್ಟು ದೂರವಾಗಿರ್ತೀಯೋ ಅವನ್ಗೆ ಅಷ್ಟೇ ಒಳ್ಳೇದು. ಹಾಗಿದ್ರೆ ಇವಾಗ ನೀನ್ ಆ ಮನೆ ಸೊಸೆ ಅಲ್ವಾ? ನಿನಗಲ್ಲಿಗೆ ಹೋಗೋ ಹಕ್ಕಿಲ್ವಾ? ಹಕ್ಕಿದ್ಯೋ ಇಲ್ವೋ ನನಗ್ ಗೊತ್ತಿಲ್ಲ, ಆದ್ರೆ ನಾನ್ ಹೋಗೋದು ನನ್ನ ಅತ್ತೆಗಿಷ್ಟ ಇಲ್ಲ. ಮತ್ತಿವಾಗ ಏನ್ ಮಾಡ್ತೀಯ ಅಕ್ಕ? ಗುರುಗಳು ಹೇಳಿರೋ ಪ್ರಕಾರ ನಾವ್ ಯೋಚಿಸಿದ್ರೆ ನೀನು ಬಾವನ್ ಪಕ್ಕದಲ್ಲೇ ಇರ್ಬೇಕು. ಬಾವನ್ನ ಪ್ರತಿ ಕ್ಷಣ ನಿನ್ ಕಣ್ಣಿನ ರೆಪ್ಪೆ ತರ ಕಾಪಾಡ್ಕೋಬೇಕು. ಮತ್ ಈ ಕಡೆ ನಿಮ್ ಅತ್ತೆಯವರು ಮಾತಾಡಿರೋದನ್ನ ನೋಡಿದ್ರೆ ಇದಕ್ ಮುಂಚೆ ಅವ್ರು ನಂಬಿರೋದನ್ನೇ ಇವಾಗ ಅವ್ರು ನಂಬ್ತಾ ಇಲ್ಲ. ಒಂದ್ ಟೈಮಲ್ಲಿ ನೀನೇ ಭಾವಂಗ್ ರಕ್ಷಣೆ ಅನ್ಕೊಂಡವ್ರು ಇವಾಗ ಹೀಗ್ ಮಾತಾಡ್ತಿದಾರ. ಯಾರೇನೇ ಅಂದ್ಕೊಂಡ್ರು, ಯಾರ್ ಏನೇ ಮಾಡಿದ್ರು ನಾನು ಮಿತ್ರ ಅವ್ರಿಗೆ ರಕ್ಷೆ ಆಗಿರ್ಬೇಕು. ಅವ್ರ ಪ್ರಾಣನ ನಾನು ಪ್ರತಿ ಕ್ಷಣ ಕಾಪಾಡ್ಕೋಬೇಕು. ಇಷ್ಟೆಲ್ಲ ನಡೆದ್ಮೇಲೂ ಅದು ಸಾಧ್ಯ ಆಗತ್ತಾ ಅಕ್ಕ? ಸಾಧ್ಯ ಆಗುತ್ತೋ ಇಲ್ವೋ ನನಗ್ ಗೊತ್ತಿಲ್ಲ ಜಾನು. ಆದ್ರೆ ಮಿತ್ರ ಅವರು ನನ್ ಕುತ್ತಿಗೆ ಕಟ್ಟಿರೋ ಈ ತಾಳಿಗೆ ಗೌರವ ಕೊಟ್ಟಾದ್ರು ಅವರಿಗೋಸ್ಕರ ನಾನು ಆ ಮನೆ ಒಳಗ್ ಹೋಗ್ಬೇಕು. ಅವರಿಗೆ ಯಾವ್ದಾದ್ರೂ ಅಪಾಯ ಆಗೋಕ್ ಮೊದ್ಲೇ ಅಲ್ಲಿಗೆ ಹೋಗ್ಬೇಕಾದ ಜವಾಬ್ದಾರಿ ನನ್ಗಿದೆ. ಸರಿ ಅಕ್ಕ, ಆ ಅವಕಾಶ ನಿನಗೆ ಹೇಗ್ ಸಿಗತ್ತೋ ಯಾವಾಗ ಸಿಗತ್ತೋ ನನಗ್ ಗೊತ್ತಿಲ್ಲ. ಮೊದ್ಲು ನಾವು ಮನೆಗೆ ಹೋಗೋಣ. ಬಾ ಅಕ್ಕ. ನಾನು ನನ್ನ ಅತ್ತೆ ಮನೆಗೆ ಹೋಗ್ತೀನಿ ಅಂತ, ನನ್ ಗಂಡನ್ ಕ್ಷೇಮಕ್ಕೋಸ್ಕರ ಹೋಗ್ತೀನಿ ಅಂತ ವಾದ ಮಾಡಿ ಮನೆಯಿಂದ ಹೊರಟೆ. ಈಗ ನಾನು ಯಾವ ಮುಖ ಇಟ್ಕೊಂಡು ಚಿಕ್ಕಿ ಮುಂದೆ ಹೋಗ್ಲಿ ಹೇಳು? ಏನ್ ಹೇಳಿ ಮತ್ತೆ ಆ ಮನೆಗ್ ನನ್ ಕಾಲಿಡ್ಲಿ? ಅಕ್ಕ, ನೀನ್ ಮಾತಾಡಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಹಾಗಂತ ಹಠ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಅನ್ನೋದು ಕರೆಕ್ಟ್ ಅಲ್ಲ. ಈ ಕ್ಷಣ ನೀನು ಬಾವನ್ ಮನೆಗ್ ಹೋಗೋ ಅವಕಾಶ ಇಲ್ಲ ಅಲ್ವಾ? ಅದಕ್ಕೆ ನೀನ್ ಮನೆಗ್ ಬರೋದಕ್ಕೆ ಈ ತರ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಅಕ್ಕ. ಹಾಗಲ್ಲ ಜಾನು, ನಾನ್ ಹೇಳೋದು. ನೀನ್ ಇನ್ನೇನು ಮಾತಾಡ್ಬೇಡ. ಮನೇಲಿ ನಾಣಿ ಕೂಡ ಟೆನ್ಷನ್ ಮಾಡ್ಕೊಂಡಿದ್ದಾನೆ. ಅವನ್ಗೋಸ್ಕರನಾರು ನೀನ್ ವಾಪಸ್ ಬಾ ಅಕ್ಕ. ಹೋಗೋಣ ಬಾ. ಬಾ ಅಕ್ಕ, ಬಾ. ನಡಿ ಅಕ್ಕ. ಹೀಗ್ ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಂಡು ನಡ್ಕೊಂಡ್ ಮನೆಗ್ ಹೋಗೋ ಕಷ್ಟ ಅವಸ್ಥೆ ಯಾವಾಗ ಹೋಗುತ್ತೋ ಏನೋ. ಕಾರಲ್ಲೇ ತಿರುಗ್ತಾ ಕಾಲಿನ ಮೇಲೆ ಕಾಲ್ ಹಾಕೊಂಡ್ ಕೂತು 4 ಕೆಲಸದವ್ರನ್ನ ಇಟ್ಕೊಳ್ಳೋ ಅದೃಷ್ಟ ನನ್ನ ಹಣೆಲಿ ಬರ್ದಿದ್ಯೋ ಇಲ್ವೋ. ಏಯ್, ಯಾರು ನೀನು? ಕಾರಲ್ಲಿ ಗುದ್ದಿ ಸಾಯಿಸ್ತೀಯಾ ಏನು? ಏನ್ ಮನೀಷಾ, ಕಾರಲ್ಲಿ ಗುದ್ದಿ ಸಾಯಿಸೋಣ ಅನ್ಕೊಂಡ್ಯಾ? ನಿಮ್ಮತ್ರ ನಮ್ಗೆ ತುಂಬಾ ಕೆಲ್ಸ ಇದೆ ಆಂಟಿ. ಸಾಯಿಸಿದ್ರೆ ಹೇಗ್ ಹೇಳಿ? ನನ್ ಹತ್ರ ನಿಮ್ಗೇನ್ ಕೆಲ್ಸ? ಹೀಗೆ ಕಾಲಲ್ಲಿ ಓಡಾಡೋದು ಎಷ್ಟು ದಿನ? ಕಾರಲ್ಲಿ ತಿರುಗೋದು ಯಾವಾಗಪ್ಪ ಅಂತ ತುಂಬಾ ಫೀಲ್ ಆಗ್ತಿದ್ಯಾ ಅನ್ಸುತ್ತೆ. ನಾನ್ ಮನ್ಸಲ್ಲಿ ಅನ್ಕೊಂಡಿದ್ದು ಇವ್ರಿಗೆ ಹೇಗ್ ಗೊತ್ತಾಯ್ತಪ್ಪ? ಅಷ್ಟೆಲ್ಲ ಶಾಕ್ ಆಗ್ಬೇಡ. ನಿನ್ನಂತ ಕ್ಯಾರೆಕ್ಟರ್ ಆಲೋಚನೆಗಳು ಹಾಗೆ ಇರುತ್ತೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಸರಿ, ಅದಕ್ಕೇನೀಗ? ನೀವ್ ಆದಷ್ಟು ಬೇಗ ಕಾರಲ್ಲಿ ತಿರ್ಗೋ ಟೈಮ್ ಬರ್ಬೇಕು ಅಂತ ನಮ್ಮಿಬ್ಬರ ಇಂಟೆನ್ಷನ್ ಆಂಟಿ. ನೀವ್ ನಮ್ ಜೊತೆ ಕೈ ಜೋಡ್ಸಿದ್ರೆ, ನಾವ್ ಅನ್ಕೊಂಡಿದ್ದೇನೆ ನೀವ್ ಮಾಡಿದ್ರೆ ನಿಮಗ್ ಬೇಕಾಗಿರೋಷ್ಟು ದುಡ್ಡು ನಾನ್ ಕೊಡ್ತೀನಿ. ನಿಮಗ್ ಬೇಕಾಗಿರೋ ಕೆಲ್ಸನಾ? ಏನೋ ಅದು. ಏನಿಲ್ಲ ಆಂಟಿ, ಭಾಗ್ಯ ಮಿತ್ರ ದೂರ ಆದ್ರೆ ನಾನ್ ಮಿತ್ರ ಜೊತೆ ಪರ್ಮನೆಂಟ್ ಆಗಿ ಸೆಟಲ್ ಆಗ್ಬೋದು. ನಾನ್ ಸೆಟಲ್ ಆಗ್ಬೇಕು ಅಂದ್ರೆ ಭಾಗ್ಯ ಡಿವೋರ್ಸ್ ಪೇಪರ್ಸ್ ಮೇಲೆ ಒಂದು ಸೈನ್ ಮಾಡಿದ್ರೆ ಸಾಕು. ಹಾಗ್ ಸೈನ್ ಮಾಡ್ಸೋಕೆ ನೀವು ನನಗ್ ಹೆಲ್ಪ್ ಮಾಡಿದ್ರೆ ಅದೇ ನೀವ್ ನನಗ್ ಮಾಡೋ ಕೆಲ್ಸ.
ಏನು ನನ್ ಮಗಳ ಜೀವನನ ನನ್ ಕೈಯಾರೆ ನಾಶ ಮಾಡು ಅಂತೀರಾ? ಅನಸೂಯ, ಬಾಡ್ಗೆ ಮಗಳ ಮೇಲೆ ಅಷ್ಟೆಲ್ಲ ಪ್ರೀತಿ ಸರಿಯಲ್ಲ. ನೀನು ಮಾತಲ್ ತೋರ್ಸೋ ಪ್ರೀತಿ ನಿನ್ ಮನ್ಸಲ್ಲಿಲ್ಲ ಅಂತ ನಮಗ್ ಗೊತ್ತು. ಮೇಲ್ಮೇಲೆ ನನ್ ಮಗ್ಳು ಅಂದ ಮಾತ್ರಕ್ಕೆ ಭಾಗ್ಯ ನಿನ್ ಮಗ್ಳಾಗಲ್ಲ. ಹಾಗೆ ನಾವು ನಿನ್ಗೆ ಕೊಡ್ತೀವಿ ಅನ್ನೋ ದುಡ್ಡಿನ ಮೇಲೆ ಆಸೆನೂ ಸಾಯಲ್ಲ. ನೋಡಿ ಆಂಟಿ, ನಿಮ್ ಕ್ಯಾರೆಕ್ಟರ್ ಬಗ್ಗೆ, ನಿಮ್ ಕ್ಯಾಲ್ಕುಲೇಷನ್ಸ್ ಬಗ್ಗೆ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡ್ಮೇಲೆನೆ ಈ ಪ್ರಪೋಸಲ್ ಕೊಡೋದಕ್ ನಾವು ನಿಮ್ ಮುಂದೆ ಬಂದಿದ್ದು. ಚೆನ್ನಾಗಿ ಯೋಚನೆ ಮಾಡಿ, ನಿಮ್ಮನ್ ಹುಡ್ಕೊಂಡ್ ಬಂದಿರೋ ದುಡ್ಡನ್ ಬೇಡ ಅಂತಿರೋ, ಇಲ್ಲ ಮಗಳಲ್ದಿರೋ ಮಗಳಿಂದ ಡಿವೋರ್ಸ್ ಪೇಪರ್ಸ್ ಮೇಲೆ ಸೈನ್ ಮಾಡಿಸ್ತಿರೋ. ಅಂದ್ರೆ ನಾನ್ ಹೇಳ್ತೀನಿ ಅಂತಲ್ಲ, ಮಿತ್ರನ ಭಾಗ್ಯನ ಬೇರೆ ಮಾಡೋ ಉದ್ದೇಶ ಆ ಭಗವಂತಂದೇ ಇತ್ತು. ಅವರಿಬ್ರು ಮಧ್ಯ ನಿನ್ನ ಇಟ್ಟಿದ್ದಾನೆ. ಆ ದೇವ್ರೆ ಅವರಿಬ್ರನ್ನ ಬೇರೆ ಮಾಡ್ಬೇಕು ಅನ್ಕೊಂಡ್ಮೇಲೆ ಮಧ್ಯದಲ್ಲಿ ನಾನ್ ಯಾರು ಸಪೋರ್ಟ್ ಮಾಡೋಕೆ? ಆ ದೇವ್ರ ನಿರ್ಧಾರಕ್ಕೆ ತಲೆ ತಗ್ಸಿ ನೀವ್ ಕೊಡೋ ಲಕ್ಷ್ಮೀ ದೇವಿಗೆ ಗೌರವ ಕೊಟ್ಟು ಆ ಸೈನ್ ಏನೋ ಮಾಡಿಸ್ಕೋತೀನಿ ಬಿಡಿ. ನಂಗ್ ಗೊತ್ತು ಅನುಸೂಯ, ನೀನು ತುಂಬಾ ಬುದ್ಧಿವಂತೆ ಅಂತ. ಅದಕ್ಕೆ ಹಿಂದೆ ಮುಂದೆ ನೋಡ್ದೆ ನಾವೇನ್ ಅನ್ಕೊಳ್ತೀವೋ ಅಂತ ಯೋಚನೆನೂ ಮಾಡ್ದೆ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಡಿಸಿಷನ್ ತಗೊಂಡೆ. ಮತ್ತೆ ಹಲೋ ಹಲೋ ಅನ್ನೋ ಆ ಲಕ್ಷ್ಮೀ ದೇವಿನ ಮಾತಾಡ್ಸ್ದೆ ಹೋದ್ರೆ ಆ ಲಕ್ಷ್ಮೀ ದೇವಿ ಎಷ್ಟು ಬೇಜಾರಾಗ್ತಾಳೆ ಹೇಳಿ. ಬನ್ನಿ, ಕಾರಲ್ಲಿ ಬಿಡ್ತೀವಿ. ನಾಣಿ, ಹಾಲ್ ತಗೋ. ಏನಾಯ್ತು ನಾಣಿ, ಯಾಕೆ ಈ ತರ ಇದೆಯಾ? ನೀನ್ ಯಾವಾಗ ನೋಡಿದ್ರು ಅಳ್ತಾನೆ ಇರ್ತೀಯಲ್ಲ ಅಕ್ಕ. ನೀನ ನೋಡಿದ್ರೆ ನಂಗೂ ಬೇಜಾರಾಗುತ್ತೆ. ಸರಿ, ಇನ್ಮುಂದೆ ನಾನ್ ಹಾಗಿರೋದಿಲ್ಲ, ಸರಿನಾ? ನೋಡು, ನಗ್ತಿದ್ದೀನಿ. ಹಾಲ್ ಕುಡಿ. ಸರಿ ಅಕ್ಕ. ಹೇಗಿದ್ಯಾ ಭಾಗ್ಯ? ಯಾಕೆ ಬಂದೆ? ಯಾರಾದ್ರೂ ಮನೆಗ್ ಬಂದ್ರೆ ಹೇಗಿದ್ಯಾ ಅಂತ ಕೇಳ್ತಾರೆ. ನೀನೇನು ಯಾಕೆ ಬಂದೆ ಅಂತ ಕೇಳ್ತಿದ್ಯಾ? ನಿನ್ನಂಥವ್ರಿಗೆ ಈ ಮನೇಲಿ ಜಾಗ ಇಲ್ಲ ಅಂತ. ನಿನ್ನಂಥವ್ರ ಹತ್ರ ಮಾತಾಡೋ ಅಗತ್ಯ ನನ್ಗಿಲ್ದೇ ಇರೋದಕ್ಕೆ. ಆದ್ರೆ ನಿನ್ನ ಹತ್ರ ನಂಗೆ ತುಂಬಾ ಕೆಲ್ಸ ಇದೆ ಭಾಗ್ಯ. ಅದಕ್ಕೆ ಎಲ್ಲ ಕೆಲ್ಸ ಬಿಟ್ಟು ನಿಂಗೋಸ್ಕರ ಇಷ್ಟು ದೂರ ಬಂದಿತ್ತು. ನೋಡು ಭಾಗ್ಯ, ನಡ್ದಿರೋ ಇನ್ಸಿಡೆಂಟ್ ಇಂದ ಮಿತ್ರ ಮನ್ಸಲ್ ನೀನಿಲ್ಲ ಅಂತ, ಮಿತ್ರ ಜೀವನದಲ್ಲಿ ಕೂಡ ನೀನಿರೋದು ಅವನಿಗಿಷ್ಟ ಇಲ್ಲ ಅಂತ ನಿಂಗೆ ಇವಾಗಾಗ್ಲೇ ಅರ್ಥ ಆಗಿರತ್ತೆ. ಸೊ ನಿನ್ನ ಪ್ರೀತಿಸ್ದಿರೋ ವ್ಯಕ್ತಿ ಬಗ್ಗೆ, ನಿನ್ನ ಹೆಂಡತಿ ಅಂತ ಒಪ್ದಿರೋ ಮನುಷ್ಯನ ಬಗ್ಗೆ ನೀನ್ ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅವನ್ ಜೀವನದಲ್ಲಿ ಇನ್ನೂ ಇರಬೇಕು ಅನ್ಕೊಳ್ಳೋದು ಕರೆಕ್ಟ್ ಅಲ್ಲ. ಅದಕ್ಕೆ
ಇದ್ರ ಮೇಲೆ ಸೈನ್ ಮಾಡಿದ್ರೆ ಸಾಕು. ನಿಂಗೂ ಮಿತ್ರಂಗೂ ಇರೋ ಸಂಬಂಧ ಮುಗ್ದೋಗುತ್ತೆ. ನೀನ್ ಬೇಡ ಅನ್ಕೊಂಡಿರೋ ವ್ಯಕ್ತಿ ಜೊತೆ ನಿಂಗಿರೋ ಮದ್ವೆ ಬಂಧ ಮುಗ್ದೋಗುತ್ತೆ. ದೂರ ಆದ್ಮೇಲೆ ನನ್ನ ಪರಿಸ್ಥಿತಿ ಏನು ಅಂತ ಹೆದರ್ಬೇಡ. ಬೇಕು ಅಂದ್ರೆ ನಿಂಗೇನೋ ಒಂದ್ ಸ್ವಲ್ಪ ದುಡ್ಡು ಕೊಡ್ತೀನಿ. ಸಂತೋಷವಾಗಿರು. ಏನಂತೀಯ? ಮನಿಷಾ, ಬೇಡ ಅಂದಾಗ ಬಿಟ್ಟು ಹೋಗೋಕೆ, ಕಷ್ಟ ಬಂದ್ರೆ ಅದರಿಂದ ದೂರ ಓಡೋಕೆ ನಮ್ಗಾಗಿದ್ದು ಗೊಂಬೆ ಮದ್ವೆ ಅಲ್ಲ, ಆ ದೇವ್ರು ನಿರ್ಧಾರ ಮಾಡಿರೋ ಮದ್ವೆ. ಪಂಚಭೂತದ ಸಾಕ್ಷಿಯಾಗಿ, ವೇದ ಮಂತ್ರದ ಸಾಕ್ಷಿಯಾಗಿ ಎಷ್ಟೋ ವೈಭವದಿಂದ ನಡೆದಿರೋ ಮದ್ವೆ. ಆ ತರದ್ ಮದ್ವೆಗೆ ಅರ್ಥ ಏನು ಗೊತ್ತಾ? ಒಂದು ಸಲ 3 ಗಂಟೆ ಬಿದ್ಮೇಲೆ, 7 ಹೆಜ್ಜೆ ನಡೆದ್ಮೇಲೆ ಒಬ್ರು ಜೊತೆ ಒಬ್ರು ಕಡೆ ತನಕ ಇರ್ತೀವಿ ಅಂತ ಮಾಡೋ ಪ್ರಮಾಣ. ಎಂಥ ಪರಿಸ್ಥಿತಿ ಬಂದ್ರು ನಿನ್ನ ಬಿಡಲ್ಲ ಅಂತ ಮಾಡೋ ಪ್ರಮಾಣ. ಅದ್ರ ಬೆಲೆ ನಿನಗ್ ಗೊತ್ತಿಲ್ವೇನೋ, ಆದ್ರೆ ನನಗ್ ಚೆನ್ನಾಗ್ ಗೊತ್ತು. ಮಿತ್ರ ಅವ್ರ ಪ್ರಾಣನ ಕಾಪಾಡಕ್ಕೋಸ್ಕರನೇ ನನ್ನ ಮಿತ್ರ ಅವ್ರ ಮದ್ವೆ ಆಗಿರ್ಬೋದು. ಅವ್ರ ಮನ್ಸಲ್ಲಿ ನನಗ್ ಜಾಗ ಇಲ್ದೇ ಇರ್ಬೋದು, ಆದ್ರೆ ಅವರು ನನ್ ಕುತ್ತಿಗೆಗೆ ಕಟ್ಟಿರೋ ತಾಳಿ ಮೇಲೆ ನನಗ್ ಗೌರವ ಇದೆ. ಅವ್ರ ಜೊತೆ ನನ್ಗಿರೋ ಮದ್ವೆ ಬಂದದ್ಮೇಲೆ ನನಗ್ ನಂಬಿಕೆ ಇದೆ. ಅದಕ್ಕೆ ಅವ್ರು ನನ್ನ ಪ್ರೀತಿಸಿದ್ರು ಪ್ರೀತಿಸದೇ ಇದ್ರು ಅವ್ರ ಪ್ರಾಣಕ್ಕೋಸ್ಕರ ನಾನು ಅವ್ರ ಜೊತೆಗೆ ಇರ್ತೀನಿ. ಅವ್ರ ಜೊತೆಗೆ ಒಟ್ಟಾಗಿ ನಡೀತೀನಿ. ಆದ್ರೆ ಭಾಗ್ಯ, ನಿನ್ ಜಾತಕದಿಂದ ಮಿತ್ರನ್ಗೆ ರಕ್ಷಣೆ ಸಿಗತ್ತೆ ಅನ್ನೋದು ಕೇವಲ ನಿನ್ ಕಲ್ಪನೆ ಮಾತ್ರನೇ. ನೀನು ಮಿತ್ರನ್ ಜೀವನದಲ್ಲಿ ಇದ್ರೂ ಇಲ್ದೇ ಹೋದ್ರು ಅವನ್ ಜಾತಕದಲ್ಲಿ ಜೀವನದಲ್ಲಿ ಆಗೋ ಬದಲಾವಣೆ ಏನೂ ಇಲ್ಲ. ಏನೇನೋ ಇಮ್ಯಾಜಿನೇಷನ್ ಮಾಡ್ಕೊಂಡು ನಿನ್ನ ಪ್ರೀತಿಸದೇ ಇರೋ ವ್ಯಕ್ತಿ ಬಗ್ಗೆ ಹಾರಾಟ ಮಾಡ್ಕೊಂಡು ನಿನ್ ಜೀವನನ ನಾಶ ಮಾಡ್ಕೋಬೇಡ. ನೀವ್ ಎಷ್ಟೇ ಹೇಳಿದ್ರು ಆ ಮಾತೆಲ್ಲ ನನ್ ಕಿವಿಗ್ ಹೋಗಲ್ಲ. ಇಷ್ಟು ವರ್ಷ ನೀವ್ ನಂಬಿದ್ದ ಗುರುಗಳು ನಿಮ್ಗೆ ಅವ್ರು ಹೇಳಿರೋ ಮಾತನ್ನೇ ಈಗ ನಾನ್ ನಂಬ್ತೀನಿ. ನಾನು ಮಿತ್ರ ಅವ್ರ ಜೊತೆಯಾಗಿದ್ರೇನೆ ಅವರು ಬದುಕೋಕೆ ಸಾಧ್ಯ. ಅವ್ರಿಗೆ ನೆರಳಾಗಿ ನಾನ್ ನಡೆದ್ರೇನೆ ಅವ್ರ ಪ್ರಾಣಕ್ಕೆ ರಕ್ಷಣೆ. ಅಂದಮೇಲೆ ಮಿತ್ರ ಅವ್ರನ್ನ ಬಿಟ್ಬಿಡ್ತೀನಿ ಅಂತಾಗ್ಲಿ, ಅವರಿಂದ ದೂರ ಹೋಗ್ಬಿಡ್ತೀನಿ ಅಂತಾಗ್ಲಿ ನೀವ್ ಕನ್ಸಲ್ ಕೂಡ ಅಂದ್ಕೋಬೇಡಿ. ಹಾಗಲ್ಲ ಭಾಗ್ಯ, ಒಂದ್ಸಲ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಡಿವೋರ್ಸ್ ತಗೊಂಡ್ರೆ ಇನ್ನೊಂದ್ಸಲ ಡಿವೋರ್ಸು ಅದು ಇದು ಅನ್ಕೊಂಡ್ ಬಂದ್ಯೋ, ಕೈ ಬೆರಳು ಅಚ್ಚಾಗೋ ಹಾಗೆ ಅಂದ್ರೆ ನೀನ್ ಹೇಳೋ ಹಾಗೆ ಗಂಡ ಹೆಂಡತಿ ಸಂಬಂಧ ದೊಡ್ಡದೇ.
ಆದ್ರೆ ಆ ಸಂಬಂಧದಲ್ಲಿ ಪ್ರೀತಿ ಇದ್ರೇನೆ ಬೆಲೆ ಇರುತ್ತೆ ಅಂತ ಹೇಳ್ದೆ. ಅಭಿಮಾನ ಇದ್ರಷ್ಟೇ ಚೆನ್ನಾಗಿರುತ್ತೆ ಅಲ್ವಾ? ಪ್ರೀತಿ ಅಭಿಮಾನ ಇಲ್ದಿರೋ ಬಂಧ ಏನಕ್ಕೂ ಪ್ರಯೋಜನ ಇಲ್ಲಮ್ಮ. ಪ್ರೀತಿ ಇಲ್ದೇ ಇದ್ರೆ ಗಂಡ ಕಟ್ಟಿರೋ 3 ಗಂಟಿನ ಮಂಗಳಸೂತ್ರ ಕೂಡ ನಿನ್ ಎದೆ ಮೇಲೆ ಬೆಟ್ಟದಷ್ಟು ಭಾರ ಅನ್ಸುತ್ತಮ್ಮ. 7 ಹೆಜ್ಜೆ ಜೊತೆ ಶುರುವಾದ ಪ್ರಯಾಣ ಜೀವನ ಪೂರ್ತಿ ಹೆಜ್ಜೆ ಎತ್ತಿ ಮುಂದೆ ಇಡೋಕ್ಕಾಗ್ದಿರೋ ಅಷ್ಟು ಭಾರ ಅನ್ಸತ್ತಮ್ಮ. ಆ ಥರ ಬಂಧ ಗಂಡ ನಿನ್ಗ್ಯಾಕ್ ಭಾಗ್ಯ? ನನ್ ಮಾತ್ ಕೇಳಮ್ಮ. ಒಂದು ಸಲ ಆ ಡಿವೋರ್ಸ್ ಪೇಪರ್ ಮೇಲೆ ನೀನ್ ಸೈನ್ ಮಾಡ್ಬಿಟ್ರೆ 6 ತಿಂಗಳಲ್ಲಿ ಡಿವೋರ್ಸ್ ಅಪ್ರೂವ್ ಆಗೋಗುತ್ತೆ. ಆರು ತಿಂಗಳಾದ್ಮೇಲೆ ಅವ್ರ ಜೀವನ ಅವರು ಆರಾಮಾಗಿ ನೋಡ್ಕೋಬಹುದು. ನೀನು ಸುಖವಾಗಿ ಬಾಳ್ಲಿ ಅಂತಾನೆ ನನ್ಗಾಸೆ. ಹೀಗ್ ಕಷ್ಟ ಪಡಬಾರ್ದು. ಒಂದ್ಸಲ ಯೋಚನೆ ಮಾಡು. ಮತ್ತೆ ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬಂದೆ? ಏನ್ ಸಾಧನೆ ಮಾಡೋಣ ಅಂತ ಮತ್ತೆ ಈ ಹೊಸಲ್ ದಾಟ್ಬೇಕು ಅಂತಿದ್ಯಾ? ನಾವು ಬೇಡ ಅಂತ ಹೇಳಿ ನಮ್ಮಿಂದ ದೂರ ಹೋದ ನಿನ್ನಿಂದ ದೂರವಾಗಿ ಬದುಕೋಣ ಅಂತ ಅನ್ಕೊಂಡಿದ್ದೀವಿ. ನೀನು ಮಿತ್ರನಿಂದ ಎಷ್ಟು ದೂರವಾಗಿರ್ತೀಯೋ ಅವನ್ಗಷ್ಟೇ ಒಳ್ಳೇದು. ಇನ್ನು ಶಾಶ್ವತವಾಗಿ ಈ ಸಂಬಂಧನ ಮುರ್ಕೊಂಡು ಇಲ್ಲಿಂದ ಹೊರಟೋಗು. ಅದನ್ ಬಿಟ್ಟು ಮತ್ತೆ ನಮ್ ಜೊತೆ ಸೇರ್ಕೋಬೇಕು ಅಂತ ಪ್ರಯತ್ನ ಪಡ್ಬೇಡ. ಭಾಗ್ಯ, ನಿನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನೀನ್ ಚೆನ್ನಾಗ್ ಬದುಕ್ಬೇಕು ಅಂತಾನೆ ಆಸೆ ಪಡೋಳು. ಪ್ರೀತಿಸ್ದಿರೋ ಗಂಡಂಗೆ ಹೆಂಡತಿಯಾಗಿ ಬದುಕೋಕ್ಕಿಂತ ಅವನಿಂದ ದೂರ ಹೋಗೋದೇ ತುಂಬಾ ಒಳ್ಳೇದು. ನೀನೇನು ಯೋಚನೆ ಮಾಡ್ದೆ ಸೈನ್ ಮಾಡ್ಬಿಡಮ್ಮ. ಕೆಲವೊಂದ್ಸಲ ಜೀವನದಲ್ಲಿ ಹೀಗೆಲ್ಲ ನಡೆಯುತ್ತೆ ಭಾಗ್ಯ. ಹೀಗೆ ನಡೆದಾಗ ನಾವು ತಗೊಳ್ಳೋ ನಿರ್ಧಾರನೇ ಜೀವನಗಳನ್ನ ತಲೆ ಕೆಳಗೆ ಮಾಡಿಬಿಡುತ್ತೆ. ನಿನ್ನಿಂದ ನಾನು ಯಾವತ್ತೂ ದೂರ ಹೋಗಲ್ಲ. ನನ್ನ ಮಾತನ್ನು ನಂಬ್ತೀಯ ತಾನೆ? ನಾವೆಷ್ಟು ಹೆಚ್ಚಾಗಿ ಯೋಚನೆ ಮಾಡ್ತೀವೋ ಪ್ರತಿಯೊಂದು ನಮ್ಮನ್ನ ಅಷ್ಟೇ ಹೆದರ್ಸುತ್ತೆ. ಎಷ್ಟು ಆರಾಮಾಗಿ ತಗೋತೀವೋ
ಇವರು ಹೇಳಿದ್ರು ಅಂತ ನಿರ್ಧಾರ ಮಾಡಬೇಡ. ನಿನ್ ಮನ್ಸ್ ಹೇಳಿದನ್ನೇ ಮಾಡು ಅಕ್ಕ. ನಿನಗೆ ಯಾವುದು ಸರಿ ಅನ್ಸತ್ತೋ ಅದನ್ನೇ ಮಾಡು.